ಧರ್ಮೋ ರಕ್ಷತಿ ರಕ್ಷತಃ ಅಂತ. ಯಾರು ಧರ್ಮವನ್ನ ಉಳಿಸುವಂತ ಕೆಲಸವನ್ನ ಮಾಡ್ತಿದ್ದಾರೋ ಅವ್ರಿಗೆ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ. ಅಧರ್ಮದ ದಾರಿಲಿ ನಡೆಯೋರನ್ನ ನಾವು ಕರೆಯೋದೇ ಬುರ್ಡೆ ಗ್ಯಾಂಗ್ ಅಂತ. ನಾವು ರಿಪಬ್ಲಿಕ್ ಕನ್ನಡ ಡೇ ಒನ್ ಇಂದ ಬುರ್ಡೆ ಗ್ಯಾಂಗ್ ಅಂತಾನೆ ಹೇಳ್ತಾ ಇರೋದು. ಇದನ್ನ ನಮ್ಮನ್ನ ದೂಷಿಸಿದ್ರು, ಸೂಟ್ ಕೇಸ್ ತಗೊಂಡ್ರು ಅಂತೇಳಿ ಆರೋಪ ಮಾಡಿದ್ರು, ಇಲ್ಲ ಸಲ್ಲದ ಒಂದು ಟ್ರೋಲ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ನಾವು ಯಾವುದಕ್ಕೂ ಕೂಡ ನಾವು ಜಗ್ಲಿಲ್ಲ, ಬಗ್ಲಿಲ್ಲ, ಹೆದರ್ಲಿಲ್ಲ. ನಮ್ಮ ಇನ್ವೆಸ್ಟಿಗೇಷನ್ ಏನಿತ್ತು ಸತ್ಯದ ದಾರಿಯಲ್ಲಿ ಸಾಕ್ತು. ಅದು ಎಲ್ಲೋ ಒಂದ್ ಕಡೆ ಸತ್ಯದತ್ತನೇ ಸಾಕ್ತಾ ಬಂತು. ಇವತ್ತು ಆ ಹಂತಕ್ಕೂ ಕೂಡ ಬಂದು ನಿಂತಿದೆ. ಇನ್ನೂ ಒಂದು ಸ್ಟೆಪ್ ಬಾಕಿ ಇದೆ. ಇವತ್ತು ಇವರು ಬುರ್ಡೆ ಗ್ಯಾಂಗ್ ಬುರ್ಡೆ ಬಿಟ್ಟಿರೋದು, ಷಡ್ಯಂತ್ರ ಮಾಡಿರೋದು ಎಲ್ಲವೂ ಕೂಡ ಗೊತ್ತಾಗೆ ಇವರಿಗೆ ಬಂಧನದ ಭೀತಿ ಶುರುವಾಗಿರೋದು. ತಮ್ಮ ಮೊದಲ ಪ್ರತಿಕ್ರಿಯೆ? ಒಂದು, ಅಣ್ಣಪ್ಪನ ಆಟ ಶುರುವಾಗಿದೆ ಅಂತ ನಾನು ಡೇ ಒನ್ನಿಂದ ಹೇಳ್ತಾ ಇದ್ದೀನಿ. ಅಣ್ಣಪ್ಪನ ಆಟ ಭರ್ಜರಿಯಾಗಿ ನಡೀತಿದೆ. ಸಮಾಜ ಇವ್ರು ಹೇಳಿದ್ದನ್ನು ನಂಬ್ಕೊಳ್ತು. ನನ್ನ ಮೊಬೈಲಲ್ಲಿ ಪ್ರೂಫ್ ಇದೆ, ನನ್ನ ಪೆನ್ ಡ್ರೈವಲ್ಲಿ ಪ್ರೂಫ್ ಇದೆ, ನನ್ನ ಹತ್ರ ಸಿಕ್ಕಾಪಟ್ಟೆ ಪ್ರೂಫ್ ಇದೆ ಅಂತ ಹೇಳ್ಕೊಳ್ತಿದ್ದವರು ಇಂದು ಪ್ರೂಫನ್ನು ಫರ್ನಿಷ್ ಮಾಡಲಿಕ್ಕಾಗದೆ ಈ ಕೇಸನ್ನು ದಯಮಾಡಿ ವಾಪಸ್ ತೆಗೆದುಕೊಳ್ಳಿ ಅಂತ ಅಂಗಲಾಚುವಂಥ ಸ್ಥಿತಿಗೆ ಬಂದಿದ್ದಾರೆ ಅಂತಂದರೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಆದರೆ ಅಷ್ಟೇ ಪ್ರಮಾಣದಲ್ಲಿ ಬೇಸರ ಏನು ಅಂತಂದರೆ ಈ ಕ್ರೆಡಿಬಲ್ ಅಲ್ಲದ ಅಯೋಗ್ಯ ಫೇಸ್ಗಳನ್ನು ನಂಬಿಕೊಂಡು ಈ ನಾಡಿನ ಈ ಹಿಂದೂ ಸಮಾಜ, ಜೈನ್ ಸಮಾಜದ ಮೇಲೆ ಕೆಟ್ಟ ಅಭಿಪ್ರಾಯವನ್ನು ಮೂಡಿಸಿಕೊಳ್ತು, ವೀರೇಂದ್ರ ಹೆಗಡೆ ಅವರ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಿಸ್ಕೊಳ್ತು, ಧರ್ಮಸ್ಥಳ ಕ್ಷೇತ್ರದ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಿಸ್ಕೊಳ್ತು. ಇವೆಲ್ಲವನ್ನು ಕಾಣುವಾಗ ಇವತ್ತು ಇದಕ್ಕೊಂದು ಸರಿಯಾಗಿರುವಂತಹ ಹಂತ ಬಂದಿದೆ. ಯಾರ್ಯಾರು ವೇದಿಕೆ ಹತ್ತಿ ಗಂಟೆಗಟ್ಟಲೆ ಭಾಷಣ ಮಾಡಿದ್ರು, ಅರ್ಚಾಡಿದ್ರು, ಕಿರ್ಚಾಡಿದ್ರು, ಅವರೆಲ್ಲರೂ ಕೂಡ ಏನು ನೀರಲ್ಲದ್ದಿದ ಬೆಕ್ಕುಗಳಂತೆ ಕೋರ್ಟಿನ ಮುಂದೆ ಹೋಗಿ ನಿಂತ್ಕೊಂಡು ಕೈ ಮುಗಿದು ಗಿಡಿಗಿಡಾಯಿಸಿ ಕೇಳ್ಕೊಳ್ತಾ ನಮ್ಮ ಕೇಸನ್ನು ವಾಪಸ್ ತಗೊಳ್ಳಿ ಅಂತ ಪ್ರಾರ್ಥಿಸೋದು ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತದೆ ನನಗೆ. ಓಕೆ, ಮಾತಾಡ್ತೀನಿ ಸರ್. ನನಗೆ ನಗು ಬರ್ತಾ ಇರೋದು ಏನಂತಂದ್ರೆ, ಇವರೇ ಹೋಗಿ ಕೋರ್ಟ್ ಮುಂದೆ ಚಿನ್ನೇನ್ ಕನೆಗೆ ಹೇಳಿಕೆ ಕೊಡಿಸಿ ಎಫ್ ಐ ಆರ್ ಮಾಡಿ ಅಂತ ಎಫ್ ಐ ಆರ್ ಮಾಡಿಸಿದ್ರು. ಈಗ ಅವರೇ ಕೋರ್ಟ್ ಮೆಟ್ಲತ್ತಾರೆ ಎಫ್ ಐ ಆರ್ ರದ್ದು ಮಾಡಿ ಅಂತ. ಲಾಜಿಕ್ ನೋಡಿ ಇವ್ರದ್ದು. ಮಾತಾಡ್ತೀನಿ ಎಲ್ಲರೂ ಕೂಡ. ಒಂದು ಬ್ರೇಕ್ ಆದ್ಮೇಲೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಈ ತರದ ಒಂದು ಪ್ರಕರಣವನ್ನ ಭೇದಿಸ್ಲಿಕ್ಕೋಸ್ಕರ ಹಗಲು ರಾತ್ರಿ ಕೊಟ್ಟಿದೆಯಲ್ಲ, ನಾನು ಅದಕ್ಕೆ ಪ್ರತಿಯೊಬ್ಬ ರಿಪೋರ್ಟರ್ಗಳಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಅಫ್ಕೋರ್ಸ್ ನಾನು ಧರ್ಮಸ್ಥಳಕ್ಕೆ ಯಾವ ರೀತಿಯಿಂದಲೂ ಸಂಬಂಧಪಟ್ಟವನಲ್ಲ. ಇನ್ಫ್ಯಾಕ್ಟ್ ನಿಮ್ಮನ್ನು ಹೇಗೆ ಸೂಟ್ಕೇಸ್ ತಗೊಂಡಿದ್ದಾರೆ ಅಂತ ಇವರು ಟ್ರೋಲ್ ಮಾಡ್ತಿದ್ರು, ನನ್ನನ್ನು ಹಾಗೆ ಮಾಡಿದ್ದಾರೆ. ಆದರೆ ನಿಮಗೂ ಸತ್ಯ ಗೊತ್ತಿದೆ, ನನಗೂ ಸತ್ಯ ಗೊತ್ತಿದೆ. ಅಪಾರ್ಟ್ ಫ್ರಮ್ ದಟ್ ನಾನು ಬಹಳ ಸಂತೋಷ ಪಡ್ತೀನಿ. ನಿಮ್ಗೆಲ್ರಿಗೂ ಕೂಡ ನನ್ನದು ವಿಶೇಷವಾದ ಅಭಿನಂದನೆಗಳನ್ನು ಸಮರ್ಪಿಸ್ತೀನಿ. ಬಟ್ ಈಗಿರುವಂತ ಪ್ರಶ್ನೆ ಏನು ಅಂತಂದ್ರೆ, ಅವತ್ತಿನ ದಿನಗಳಲ್ಲಿ ಇವರು ಸಮಾಜವನ್ನ ನಂಬಿಸ್ಲಿಕ್ಕೆ ಬೇಕಾಗಿರುವಂತ, ಸಮಾಜದ ಸೈಕಾಲಜಿಯನ್ನ ಒಪ್ಪಿಸ್ಲಿಕ್ಕೆ ಬೇಕಾಗಿರುವಂತ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಮೊದಲನೇದು, ಸಮಾಜಕ್ಕೆ ನೀವು ಆರೋಪ ಮಾಡಿದ್ರೆ ಸಾಕಾಗೋದಿಲ್ಲ, ಗಟ್ಟಿ ದನಿಯಲ್ಲಿ ಆರೋಪ ಮಾಡಬೇಕು. ಸೊ ಅದನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿನೂ ಮಾಡಿದ್ರು, ಆನಂತರ ಗಿರೀಶ್ ಮಟ್ಟಣ್ಣನು ಮಾಡಿದ್ರು. ಗಟ್ಟಿ ದನಿ ಹೇಗಿತ್ತು ಅಂತಂದ್ರೆ, ನಾನು ಹೇಳೋದೇ ಸತ್ಯ ಅಂತ. ಆಮೇಲೆ ಇವರಿಬ್ಬರದು ಸಾಕಾಗ್ಲಿಲ್ಲ ಅಂತಂದಾಗ ಸಮೀರ್ನು ಕರ್ಕೊಂಡು ಬಂದ್ರು. ಅವನದನ್ನು ಎಐ ವಿಡಿಯೋ ಮೂಲಕ ತಾನು ಮಾಡ್ತಿರೋದು ಅತ್ಯಂತ ಗಟ್ಟಿ ದನಿಯ ಆರೋಪ ಅಂತ ಹೇಳಿದ. ಅಷ್ಟೇ ಅಲ್ಲದೆ ದೊಡ್ಡ ಗೌಡ್ರು ಈ ವಿಡಿಯೋನ ತೆಗೆಸ್ತಾರೆ ಅಂತ ಅವನೇ ತೆಗೆದು ಅವನೇ ವಾಪಸ್ ಅಪ್ಲೋಡ್ ಮಾಡಿದ. ಬರೀ ನಾಟಕಗಳ ಸಂತೆಯನ್ನ ಮಾಡಿದ್ರು. ಎರಡನೇದು, ನಾವು ಹೇಳುವಂತ ಪ್ರತಿಯೊಂದು ವಿಚಾರವು ಬೋಗಸ್ ಅಲ್ಲ, ಇದಕ್ಕೆ ಬೇಕಾಗಿರುವಷ್ಟು ಪ್ರೂಫ್ ಇದೆ. ಆದ್ರೆ ಈ ಪ್ರೂಫ್ ಅನ್ನು ಕೊಡ್ಲಿಕ್ಕೆ ಹೋದವ್ರನ್ನೆಲ್ಲ ಕೊಲ್ತಾರೆ ಅಂತ ಒಂದು ಹೊಸ ವೇವ್ ಅನ್ನ ಕ್ರಿಯೇಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಗಟ್ಟಿ ದನಿಯಲ್ಲಿ ಆರೋಪ ಮಾಡೋದು, ಈ ಆರೋಪ ಮಾಡಿದವ್ರನ್ನೆಲ್ಲ ಕೊಲ್ತಾರೆ ಅಂತ ಹೇಳೋದು. ಬಟ್ ಯಾರೂ ಪ್ರಶ್ನೆ ಮಾಡಲಿಲ್ಲ, ನಿಮ್ಮನ್ನ ಯಾಕೆ ಕೊಲ್ಲಲಿಲ್ಲ, ಹಾಗಿದ್ರೆ ಎಂತೆಂಥವ್ರನ್ನೋ ಕೊಂದಿದ್ದಾರೆ ಅನ್ನೋ ಪ್ರಶ್ನೆ ಯಾರೂ ಮಾಡಲಿಲ್ಲ, ಅವ್ರು ಬಚಾವ್ ಆಗ್ಬಿಟ್ರು. ಮೂರನೇದು, ಆಮೇಲೆ ಅವ್ರು ಹೇಳಿದ್ರು, ನಮ್ಮ ಹತ್ರ ಬೇಕಾಗಿರುವಷ್ಟು ಸಾಕ್ಷಿಗಳಿವೆ, ಆದ್ರೆ ಈ ಸಾಕ್ಷಿಗಳನ್ನ ಯಾರಿಗೆ ಕೊಡೋದು, ನಾವು ಕೊಡ್ಲಿಕ್ಕೆ ಹೋದ್ರೆ ಆ ಸಾಕ್ಷಿಗಳನ್ನು ತಿರುಚ್ತಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಮುಚ್ಚಿದ ಲಕೋಟೆಯಲ್ಲಿ ಕೊಡಬಹುದು ಅಂತ ಹೇಳಿದಾಗ ಅದಕ್ಕೂ ತಯಾರಾಗಲಿಲ್ಲ. ಕೊನೆಗೆ ಎಲ್ಲಿವರೆಗೂ ಹೇಳಿದ್ರು ಅಂತಂದ್ರೆ, ಅವರು ಯಾರು ಧರ್ಮಸ್ಥಳದವರಿದ್ದಾರೋ ಅವ್ರು ಪೊಲೀಸರನ್ನ ಕೊಂಡ್ಕೊಳ್ತಾರೆ, ಅವರು ಸಿಐಡಿನ ಕೊಂಡ್ಕೊಳ್ತಾರೆ, ಸಿಬಿಐನ ಕೊಂಡ್ಕೊಳ್ತಾರೆ, ಸರ್ಕಾರವನ್ನು ಕೊಂಡ್ಕೊಳ್ತಾರೆ, ಮಂತ್ರಿಗಳನ್ನು ಕೊಂಡ್ಕೊಳ್ತಾರೆ, ಪತ್ರಕರ್ತರನ್ನು ಕೊಂಡ್ಕೊಳ್ತಾರೆ, ಹೋರಾಟಗಾರರನ್ನು ಕೊಂಡ್ಕೊಳ್ತಾರೆ, ಎಲ್ಲರನ್ನು ಮಾರಾಟಕ್ಕಿಟ್ಟಿರೋರ ತರ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು. ಇದು ಹಂತ ಹಂತವಾಗಿ ಈ ಜನರ ಸೈಕಾಲಜಿನ ಅರ್ಥ ಮಾಡ್ಕೊಳ್ತಾ ಅವ್ರಿಗೆ ಏನ್ ಬೇಕೋ ನಂಬಿಸ್ಲಿಕ್ಕೆ ಅದನ್ನ ಕಾಲದಲ್ಲಿ ಕೊಡ್ತಾ ಬಂದ್ರು. ಎಲ್ಲಿ ಅವ್ರು ತಪ್ಪಿದ್ರು ಅಂತಂದ್ರೆ, ಅವರು ಸುಜಾತಾ ಭಟ್ಟನ್ ಕರ್ಕೊಂಡ್ಬಂದ್ರು, ಬುರ್ಡೆ ಅವ್ರಿಗೆ ಅರ್ಜೆಂಟ್ ಆಯ್ತು, ಇನ್ನು ಸುದೀರ್ಘ ಕಾಲಕ್ಕಾದ್ರೆ ಉಪಯೋಗ ಇಲ್ಲ, ದಿಸ್ ಈಸ್ ಹೈ ಟೈಮ್. ಸಮೀರ್ನ ವಿಡಿಯೋ ಬಂದ ನಂತರ ಏನ್ ಮತ್ತೆ ಡೌನ್ ಆಗ್ತಾ ಇದೆ, ಅದಕ್ಕೊಂದು ವ್ಯಾಪಕವಾಗಿರುವಂತ ಒಂದು ಮೊಮೆಂಟಮ್ ಕೊಡಬೇಕು ಅಂತ ಅವರು ಬುರ್ಡೆ ಗ್ಯಾಂಗ್ ಅನ್ನ ಲೀಡ್ ಮಾಡ್ತಾ ಇರುವಂತ ಚಿನ್ನಯ್ಯನ್ ಕರ್ಕೊಂಡ್ಬಂದ್ರು, ಸುಜಾತಾ ಭಟ್ಟನ್ ಕರ್ಕೊಂಡ್ಬಂದ್ರು, ಎಲ್ಲ ಮಾಡಿ ಒಂದು ಸ್ಕ್ರೀನ್ ಪ್ಲೇ ಏನ್ ಡೆವಲಪ್ ಮಾಡಿದ್ರು. ಅದೆಲ್ಲಕ್ಕೂ ಯಾವಾಗ ಬೆಂಕಿ ಬಿತ್ತು ಅಂತಂದ್ರೆ,
ಅಣ್ಣಪ್ಪ ಯಾವಾಗ 13 ಜಾಗಗಳಲ್ಲಿ ಒಂದು ಹೆಣ್ಣು ಮಗಳ ಬಾಡಿ ಸಿಗದಂತೆ ಮಾಡಿಬಿಟ್ನೋ ಅಲ್ಲಿಗೆ ಇವರ ಎಲ್ಲ ಆಟ ಮುಗಿಲಿಕ್ಕೆ ಬಂತು. ಆಗ ಮೀಡಿಯಾಗಳು ಧುಮುಕಿ ಇವ್ರದ್ದೆಲ್ಲ ಬಂಡವಾಳ ಬಯಲಿಗೆ ಎಳಿತಿದ್ದಂತೆ ಇವರೆಲ್ಲರ ನಾಟಕ ಬೀದಿಗೆ ಬಂದಿದೆ. ನಾನು ಜೈಲಿಗೆ ಹೋಗ್ಲಿಕ್ಕೆ ಸಿದ್ಧ ಅಂತ ಮಾತನಾಡ್ತಿದ್ದವರೆಲ್ಲ ಎಂತ ಅವಸ್ಥೆ ಇವ್ರದು. 24ನೇ ತಾರೀಕು ಮೊನ್ನೆ SIT ಇವರನ್ನ ವಿಚಾರಣೆ ಕರೆದಿದೆ. ವಿಚಾರಣೆಗೆ ಹೋಗ್ಬೇಕಾಗಿದ್ದಂತ ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ ತಿಮ್ರೋಡಿ, ಜಯಂತಿ, ಸುಜಾತಾ ಭಟ್, ವಿಠಲ್ ಗೌಡ ಇವರೆಲ್ಲರೂ ಏನ್ ಹೇಳಿದ್ದಾರೆ ಗೊತ್ತಾ? ಇವ್ರು ಹೇಳಿದ್ದಾರೆ 4 ದಿನದ ಸಮಯ ಕೊಡಿ ಅಂತ. ಇವ್ರು ಹೋಗ್ಲಿಲ್ಲ. ಮೊದ್ಲೆಲ್ಲ ಹೋಗಿ ಬರಬೇಕಾದ್ರೆ ವಿಕ್ಟರಿ ಸಿಂಬಲ್ ತೋರಿಸ್ಕೊಂಡು ಬರ್ತಿದ್ರು. ಮೊದ್ಲೆಲ್ಲ ವಾಪಸ್ ಬರಬೇಕಾದ್ರೆ ನಾನು 1 to 1 ಮಾತಾಡಿದೀನಿ ಅಂತ ಆ ಗಿರೀಶ್ ಮಟ್ಟಣ್ಣ ಎಲ್ಲಾ ಮೀಡಿಯಾಗಳನ್ನ ಟ್ರಾಲ್ ಮಾಡಿದ. ಏನ್ ಮಾಡಿದ? ನನಗೆ ಹೋದ ತಕ್ಷಣ ಭೂಪಟ ತೋರಿಸಿದ್ರು. ಇದರಲ್ಲಿ ಹಿಂದೂ ರಾಜ್ಯಗಳೆಷ್ಟು, ಇದರಲ್ಲಿ ಮುಸ್ಲಿಂ ರಾಷ್ಟ್ರಗಳೆಷ್ಟು ಅಂತ ಮಾತಾಡಿದ್ರು ಅಂತ. ನಾನು 70 ದಿನ SIT ಕಚೇರಿ ಮುಂದೆ ನಿಂತ್ಕೊಂಡು ಅಲ್ಲೆಲ್ಲ ಡ್ರಾಮಾಗಳನ್ನ ನೋಡ್ತಾ ಇದ್ದೆ. ಇವ್ರು ಏನಕ್ಕೆ ಒಳಗಡೆ ಹೋಗ್ತಾ ಇದ್ರು, ಹೊರಗಡೆ ಏನಕ್ಕೆ ಬರ್ತಾ ಇದ್ರು, ಬೇಡ ಇವರು ಏನು ಅನ್ನೋದು ಜನಕ್ಕೆ ಗೊತ್ತಾಗಿದೆ. ಒಂದು ವಿಚಾರ ಈಗ ಮೊನ್ನೆ ಯಾವುದೋ ನೋಡಿದೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಇರೋದು ಒಂದು ಟ್ರೋಲ್ ನೋಡಿದೆ. ಮಹೇಶ್ ಶೆಟ್ಟಿ ಎಲ್ಲಿದ್ದೀರಿ ಓಡಿ ಅಂದ್ರಂತೆ. ಓಡಕ್ಕೆ ಶುರು ಮಾಡಿದವ್ರು ಇನ್ನು ಯಾರ ಕೈಗೂ ಸಿಗದೆ ಓಡ್ದವ್ರಂತೆ. ಪಾಪ ಅವ್ನು ಮತ್ತೆ ಫೋನ್ ಮಾಡೋಕೆ ಟ್ರೈ ಮಾಡ್ತಾವಂತೆ, ಓಡ್ಬಿಡಿ ಸಾಕು ನಿಲ್ಲಿ ವಾಪಸ್ ಬನ್ನಿ SIT ಅವ್ರು ಕರಿತಾವ್ರು ಅಂತೇಳಿ. SIT ಅವ್ರ ಫೋನು ಕೂಡ ಸಿಗ್ತಾ ಇಲ್ವಂತಲ್ಲ. ಈ ಥರದ ವಿಚಾರಗಳನ್ನ ನಾವು ಗಮನಿಸ್ತಾ ಇದ್ವಿ. ಯಾಕೆಂತಂದರೆ ನೋಡಿ, ಜನರನ್ನ ಯಾವ ರೀತಿಯಾಗಿ ನಮ್ಮ ಜನರು ದಡ್ರು. ನಿಜವಾಗಿ ಹೇಳಬೇಕು ಅಂತಂದರೆ ಒಂದು ವಿಡಿಯೋವನ್ನು ನೋಡಿ ಅದನ್ನು ನಂಬಿ ಅದನ್ನು ಏನೆಲ್ಲ ನೀವು ಕ್ರಿಯೇಟ್ ಮಾಡಿಬಿಟ್ರಿ. ಮಾತಾಡ್ತೀನಿ ಸರ್, ದಯವಿಟ್ಟು ಕ್ಷಮೆಯಲ್ಲಿ ಎಲ್ರಿಗೂ. ಧರ್ಮೋ ರಕ್ಷತಿ ರಕ್ಷತಃ ಅಂತ ಯಾರು ಧರ್ಮವನ್ನು ಉಳಿಸುವಂಥ ಕೆಲಸವನ್ನ ಮಾಡ್ತಿದ್ದಾರೋ ಅವ್ರಿಗೆ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ. ಅಧರ್ಮದ ದಾರಿಲಿ ನಡೆಯೋರನ್ನ ನಾವು ಕರೆಯೋದೇ ಬುರ್ಡೆ ಗ್ಯಾಂಗ್ ಅಂತ. ನಾವು ರಿಪಬ್ಲಿಕ್ ಕನ್ನಡ ಡೇ 1 ಇಂದ ಬುರ್ಡೆ ಗ್ಯಾಂಗ್ ಅಂತಾನೆ ಹೇಳ್ತಾ ಇರೋದು. ಇದನ್ನ ನಮ್ಮನ್ನ ದೂಷಿಸಿದ್ರು, ಸೂಟ್ ಕೇಸ್ ತಗೊಂಡ್ರು ಅಂತೇಳಿ ಆರೋಪ ಮಾಡಿದ್ರು, ಇಲ್ಲ ಸಲ್ಲದ ಒಂದು ಟ್ರೋಲ್ ಮಾಡುವಂಥ ಕೆಲಸವನ್ನ ಕೂಡ ಮಾಡಿದ್ರು. ಆದರೆ ನಾವು ಯಾವುದಕ್ಕೂ ಕೂಡ ನಾವು ಜಗ್ಲಿಲ್ಲ, ಬಗ್ಲಿಲ್ಲ, ಹೆದರ್ಲಿಲ್ಲ. ನಮ್ಮ ಇನ್ವೆಸ್ಟಿಗೇಷನ್ ಏನಿತ್ತು ಸತ್ಯದ ದಾರಿಯಲ್ಲಿ ಸಾಕ್ತು. ಅದು ಎಲ್ಲೋ ಒಂದು ಕಡೆ ಸತ್ಯದತ್ತನೇ ಸಾಕ್ತಾ ಬಂತು. ಇವತ್ತು ಆ ಹಂತಕ್ಕೂ ಕೂಡ ಬಂದು ನಿಂತಿದೆ. ಇನ್ನೂ ಒಂದು ಸ್ಟೆಪ್ ಬಾಕಿ ಇದೆ. ಇವತ್ತು ಇವರು ಬುರ್ಡೆ ಗ್ಯಾಂಗ್ ಬುರ್ಡೆ ಬಿಟ್ಟಿರೋದು, ಷಡ್ಯಂತ್ರ ಮಾಡಿರೋದು ಎಲ್ಲವೂ ಕೂಡ ಗೊತ್ತಾಗೆ ಇವರಿಗೆ ಬಂಧನದ ಭೀತಿ ಶುರುವಾಗಿರೋದು. ತಮ್ಮ ಮೊದಲ ಪ್ರತಿಕ್ರಿಯೆ? ಒಂದು, ಅಣ್ಣಪ್ಪನ ಆಟ ಶುರುವಾಗಿದೆ ಅಂತ ನಾನು ಡೇ 1 ಇಂದ ಹೇಳ್ತಾ ಇದ್ದೀನಿ. ಅಣ್ಣಪ್ಪನ ಆಟ ಭರ್ಜರಿಯಾಗಿ ನಡೀತಿದೆ. ಸಮಾಜ ಇವ್ರು ಹೇಳಿದ್ದನ್ನು ನಂಬ್ಕೊಳ್ತು. ನನ್ನ ಮೊಬೈಲಲ್ಲಿ ಪ್ರೂಫ್ ಇದೆ, ನನ್ನ ಪೆನ್ ಡ್ರೈವಲ್ಲಿ ಪ್ರೂಫ್ ಇದೆ, ನನ್ನ ಹತ್ರ ಸಿಕ್ಕಾಪಟ್ಟೆ ಪ್ರೂಫ್ ಇದೆ ಅಂತ ಹೇಳ್ಕೊಳ್ತಿದ್ದವರು ಇಂದು ಪ್ರೂಫನ್ನು ಫರ್ನಿಷ್ ಮಾಡಲಿಕ್ಕಾಗದೆ ಈ ಕೇಸನ್ನು ದಯಮಾಡಿ ವಾಪಸ್ ತೆಗೆದುಕೊಳ್ಳಿ ಅಂತ ಅಂಗಲಾಚುವಂಥ ಸ್ಥಿತಿಗೆ ಬಂದಿದ್ದಾರೆ ಅಂತಂದರೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಆದರೆ ಅಷ್ಟೇ ಪ್ರಮಾಣದಲ್ಲಿ ಬೇಸರ ಏನು ಅಂತಂದರೆ ಈ ಕ್ರೆಡಿಬಲ್ ಅಲ್ಲದ ಅಯೋಗ್ಯ ಫೇಸ್ಗಳನ್ನು ನಂಬಿಕೊಂಡು ಈ ನಾಡಿನ ಈ ಹಿಂದೂ ಸಮಾಜ, ಜೈನ್ ಸಮಾಜದ ಮೇಲೆ ಕೆಟ್ಟ ಅಭಿಪ್ರಾಯವನ್ನು ಮೂಡಿಸಿಕೊಳ್ತು, ವೀರೇಂದ್ರ ಹೆಗಡೆ ಅವರ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಿಸ್ಕೊಳ್ತು, ಧರ್ಮಸ್ಥಳ ಕ್ಷೇತ್ರದ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಿಸ್ಕೊಳ್ತು. ಇವೆಲ್ಲವನ್ನು ಕಾಣುವಾಗ ಇವತ್ತು ಇದಕ್ಕೊಂದು ಸರಿಯಾಗಿರುವಂತಹ ಹಂತ ಬಂದಿದೆ. ಯಾರ್ಯಾರು ವೇದಿಕೆ ಹತ್ತಿ ಗಂಟೆಗಟ್ಟಲೆ ಭಾಷಣ ಮಾಡಿದ್ರೋ, ಅರ್ಚಾಡಿದ್ರೋ, ಕಿರ್ಚಾಡಿದ್ರೋ ಅವರೆಲ್ಲರೂ ಕೂಡ ಏನು ನೀರಲ್ಲದ್ದಿದ ಬೆಕ್ಕುಗಳಂತೆ ಕೋರ್ಟಿನ ಮುಂದೆ ಹೋಗಿ ನಿಂತ್ಕೊಂಡು ಕೈ ಮುಗಿದು ಗಿಡಿಗಿಡಾಯಿಸಿ ಕೇಳ್ಕೊಳ್ತಾ ನಮ್ಮ ಕೇಸನ್ನು ವಾಪಸ್ ತಗೊಳ್ಳಿ ಅಂತ ಪ್ರಾರ್ಥಿಸೋದು ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತದೆ ನನಗೆ. ಓಕೆ, ಮಾತಾಡ್ತೀನಿ ಸರ್. ನನಗೆ ನಗು ಬರ್ತಾ ಇರೋದು ಏನಂತಂದ್ರೆ, ಇವರೇ ಹೋಗಿ ಕೋರ್ಟ್ ಮುಂದೆ ಚಿನ್ನೇನ್ ಕನೆಗೆ ಹೇಳಿಕೆ ಕೊಡಿಸಿ FIR ಮಾಡಿ ಅಂತ FIR ಮಾಡಿಸಿದ್ರು. ಈಗ ಅವರೇ ಕೋರ್ಟ್ ಮೆಟ್ಲತ್ತಾರೆ FIR ರದ್ದು ಮಾಡಿ ಅಂತ. ಲಾಜಿಕ್ ನೋಡಿ ಇವ್ರದ್ದು. ಮಾತಾಡ್ತೀನಿ ಎಲ್ಲರೂ ಕೂಡ. ಒಂದು ಬ್ರೇಕ್ ಆದ್ಮೇಲೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ಅಪ್ಡೇಟನ್ನು ನಿಮ್ಮ ಮುಂದೆ ಇಡ್ತಾವೆ.